ವೆಲ್ಕಮ್ ಬ್ಯಾಕ್. ನಿಮಗೆಲ್ಲ ಇಟ್ಟಾದ ಚಾನಲ್ಗೆ ಸ್ವಾಗತ. ನಾನು ಸಂಧ್ಯಾ. ಶ್ರೀಲಂಕಾದಲ್ಲಿ 2 ವಾರ ಸುತ್ತಾ ಇದ್ದೀನಿ ನಿಮ್ಮನ್ನ ಕರ್ಕೊಂಡು. ಇವಾಗ ನಾನು ನಿಮ್ಮನ್ನ ಹಾರ್ಟ್ ಆಫ್ ಶ್ರೀಲಂಕಾಗೆ ಕರ್ಕೊಂಡ್ಬಂದಿದ್ದೀನಿ. ಎಲ್ಲ ಅನ್ನೋ ಟೌನಲ್ಲಿದ್ದೀನಿ. ಇದು ಮೌಂಟೇನ್ ಟೌನು. ಇಲ್ಲಿ ಹೈಕಿಂಗು, ಟೀ ಪ್ಲಾಂಟೇಷನ್ ಆಗಿರ್ಬೋದು ಅಥವಾ ಸಖತ್ತಾಗಿರೋ ಸೀನ್ರಿ ನೋಡಬೇಕು, ರಿಲ್ಯಾಕ್ಸ್ ಮಾಡಬೇಕು ಅಂದರೆ ನೀವು ಈ ಜಾಗಕ್ಕೆ ಬರಬೇಕು. ತುಂಬ ಚೆನ್ನಾಗಿದೆ ಈ ಜಾಗ. ನಾವಿದ್ವಿ ಈ ಬ್ಯೂಟಿಫುಲ್ ಮೌಂಟೇನ್ ವ್ಯೂ ರೆಸಾರ್ಟಲ್ಲಿ. ಇಲ್ಲಿರೋ ಎಲ್ಲ ಅಟ್ರಾಕ್ಷನ್ಸ್ ಡೌನ್ ಟೌನ್ಗೆ ಈ ರೆಸಾರ್ಟ್ ಹತ್ರ ಇದೆ. ಇಂಥ ಸೀನ್ರಿ ಜೊತೆ ಸಖತ್ತಾಗಿರೋ ರುಚಿಯಾಗಿರೋ ವೆರೈಟಿ ಶ್ರೀಲಂಕನ್ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ. ನಾವು ಈ ಮೌಂಟೇನ್ ಟೌನ್ ಎಲಾಗೆ ವರ್ಲ್ಡ್ ಬೆಸ್ಟ್ ಟ್ರೈನ್ ಅಂತಲೇ ಕರೆಸ್ಕೊಳ್ಳೋ ಶ್ರೀಲಂಕನ್ ಟ್ರೈನಲ್ಲಿ ಬಂದಿದ್ದೀವಿ. ನುವಾರಾ ಎಲಿಯಾದಿಂದ ಎಲ್ಲ ತನಕ ಸಖತ್ ಸೀನಿಕ್ ರೂಟ್ ಟ್ರೈನ್ ಇದೆ. ಇನ್ನೂ ಈ ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಲಿಂಕ್ನ ಇಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಂಬನ್ನಿ. ನೀವು ಈ ಟೌನ್ಗೆ ಕೊಲಂಬೋಯಿಂದನೂ ಬರ್ಬೋದು. ಸುಮಾರು 300 ಕಿಲೋಮೀಟರ್ ಆಗುತ್ತೆ. 7 hours ಟ್ಯಾಕ್ಸಿನಲ್ಲಿ ಆರಾಮಾಗಿ ಬರ್ಬೋದು. ಈ ವಿಡಿಯೋದಲ್ಲಿ ನಾನು ಎಲ್ಲ ರೀಜನಲ್ಲಿ ನೀವು ಏನೇನು ಮಾಡ್ಬೋದು, ಯಾವ್ಯಾವ ಅಟ್ರಾಕ್ಷನ್ ನೋಡಲೇಬೇಕು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸ್ಮಾಲ್ ಹೈಕ್ಗೆ. ಇಲ್ಲಿ ಲಿಟಲ್ ಆಡಮ್ಸ್ ಪೀಕ್ ಅಂತ ಒಂದು ಪೀಕ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ಸೀನ್ರಿ ಮಾತ್ರ. ನನ್ನ ಮುಂದೆ ನೋಡಿ ಹೇಗಿದೆ ಅಂತ. ವಾವ್, ಇಲ್ಲಂತೂ ತುಂಬ ಚೆನ್ನಾಗಿದೆ. ಬೆಟ್ಟ ಎಲ್ಲ ಫಾಗಲ್ಲಿ ಮುಚ್ಕೊತಾ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಈ ಪೀಕು ಸುಮಾರು 1 hour ಹೈಕ್ ಇರ್ಬೋದು. ಇಲ್ಲಿಂದ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಹಿಂದೆ ಮೌಂಟೇನ್ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ಎಲ್ಲಾ ರಾಕ್ ಅಂತ ಇನ್ನೊಂದು ಹೈಕಿಂಗ್ ಸ್ಪಾಟು. ಟೀ ಪ್ಲಾಂಟೇಶನ್ ಮಧ್ಯಾಹ್ನ ಇರೋದ್ರಿಂದ ಫ್ರೆಶ್ ಗಾಳಿ ಎಲ್ಲ ಇರುತ್ತೆ. ಹಾಗೆ ಒಳ್ಳೆ ವ್ಯೂ. ವ್ಯೂಸ್ ಅಂತೂ ಸಖತ್ ಸ್ಟನ್ನಿಂಗ್ ಆಗಿದೆ. ಬೆಟ್ಟ ಮಧ್ಯ ರೋಡ್ ಇರೋದು, ಸುತ್ತಮುತ್ತ ಬೆಟ್ಟಗಳು ನೋಡೋದು, ಈ ಫಾಗ್ ಅಂತೂ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ.
ನಮ್ಮ ನೆಕ್ಸ್ಟ್ ಪ್ಲೇಸ್ ಒನ್ ಆಫ್ ದ ಹೈಲೈಟ್ಸ್ ಆಫ್ ವೆಲಾ ಇದೆ 9 ಆರ್ಚ್ ಬ್ರಿಡ್ಜ್. ಮೇನ್ ರೋಡಿಂದ ಸುಮಾರು 20 ನಿಮಿಷ ಈ ಥರ ಟೀ ಪ್ಲಾಂಟೇಶನ್ ಜಂಗಲ್ ಮಧ್ಯ ವಾಕ್ ಮಾಡ್ಕೊಂಡು ಬಂದರೆ ಸಿಗುತ್ತೆ. ಬ್ರಿಟಿಷ್ ಅವರು ಕಲೋನಿಯಲ್ ಸ್ಟೈಲಲ್ಲಿ ಕಟ್ಟಿರೋ ಈ ಬ್ರಿಡ್ಜು ಸುಮಾರು 30 ಮೀಟರ್ ಎತ್ತರ ಇದೆ. ಸಖತ್ ಸ್ಟನ್ನಿಂಗ್ ಆಗಿದೆ ಈ ಜಂಗಲ್ ಮಧ್ಯ. ಈ ಬ್ರಿಡ್ಜ್ನ ಬ್ರಿಡ್ಜಿಂದ ಸ್ಕೈ ಅಂತಲೂ ಕರೀತಾರೆ. ಇದು ಅಷ್ಟು ಎತ್ತರದಲ್ಲಿದೆ, ಟೀ ಪ್ಲಾಂಟೇಶನ್ ಮಧ್ಯದಲ್ಲಿ. ತುಂಬ ಚೆನ್ನಾಗಿದೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಲೋನಿಯಲ್ ಬ್ರಿಟಿಷ್ ಎರಾದಲ್ಲಿ ಕಟ್ಟಿರೋದು. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದ್ರ ಮೇಲೆ ಟ್ರೈನ್ ಪಾಸ್ ಆದರೆ ಸಖತ್ತಾಗಿರುತ್ತೆ. ಫನ್ ಪಾರ್ಟ್ ಅಂದರೆ ಈ ಬ್ರಿಡ್ಜ್ ಮೇಲೆ ವಾಕ್ ಮಾಡೋದು, ಫೋಟೋಸ್ನ ತೆಗೊಳ್ಳೋದು, ಟ್ರೈನ್ ಟ್ರ್ಯಾಕ್ ಮೇಲೆ ಹೋಗೋದು, ಈ ಟೀ ಪ್ಲಾಂಟೇಶನ್ ವ್ಯೂಸ್ ಮಧ್ಯ ಟೆಂಡೋ ಕೊಕೊನಟ್ ಕುಡಿಯೋದು ಸಖತ್ ಫನ್ ಆಗಿರುತ್ತೆ. ಡೆಫಿನೆಟ್ ಆಗಿ ನಿಮ್ಮ ಶ್ರೀಲಂಕಾ ಟ್ರಿಪ್ಪಲ್ಲಿ ಈ ಡೆಸ್ಟಿನೇಷನ್ ಆ್ಯಡ್ ಮಾಡ್ಕೊಳ್ಳಿ. ಎಲಾಗೆ ಬಂದಮೇಲೆ ಇಲ್ಲಿರೋ ವಾಟರ್ಫಾಲ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಹೇಗಾಗತ್ತೆ. ಈ ಜಿಗ್ಜಾಗ್ ರೋಡಲ್ಲಿ ಕ್ರೂಸ್ ಮಾಡಿಕೊಂಡು ನಾವು ಹೊರಟಿದ್ದೀವಿ ಒಂದು ಫೇಮಸ್ ವಾಟರ್ಫಾಲ್ ನೋಡೋದಕ್ಕೆ. ಇದೆ ರಾವಣ ವಾಟರ್ಫಾಲ್ಸ್. ಇದು ರೋಡ್ ಪಕ್ಕದಲ್ಲೇ ಇದೆ. 82 ಫೀಟಿಂದ ಧುಮುಕ್ತಾ ಇದೆ. ನೋಡೋಕ್ಕೆ ಸಿಕ್ಕಾಪಡೆ ಮೆಜೆಸ್ಟಿಕ್ ಆಗಿದೆ. ಎಲ್ಲ ಹೈವೇ ಮೇನ್ ರೋಡಲ್ಲೇ ಕಾಣಿಸುತ್ತೆ ನಿಮಗೆ. ಈ ಜಾಗನ ಡೆಫಿನೆಟ್ ಆಗಿ ಮಿಸ್ ಮಾಡಿಬಿಡಿ. ಎಲ್ಲದಲ್ಲಿರೋ ಒಂದು ಸ್ಟನ್ನಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಇದು ರಾವಣ ರೆಸ್ಟೋರೆಂಟ್ ಅಂತ. ಇಲ್ಲಿ ಸಖತ್ತಾಗಿದೆ. ಕ್ಲೌಡ್ ಮೇಲೆ ಇರೋ ಥರ ಇದೆ, ತೋರಿಸ್ತೀನಿ ಇವಾಗ. ಹಾಗೆ ಇಲ್ಲಿ ಇನ್ಫಿನಿಟಿ ಪೂಲ್ ಕೂಡ ಇದೆ. ಇದು ರೆಸ್ಟೋ ಪಬ್. ಇಲ್ಲಿ ಎಲ್ಲ ಥರ ಫುಡ್ ಮತ್ತು ಡ್ರಿಂಕ್ಸ್ ಅವೈಲೇಬಲ್ ಇದೆ. ಮೇನ್ ಹೈಲೈಟ್ ಅಂದ್ರೇ ಇನ್ಫಿನಿಟಿ ಪೂಲ್. ಈ ಪೂಲ್ನ ಆಕ್ಸೆಸ್ ಮಾಡೋದಕ್ಕೆ ಚಾರ್ಜ್ ಮಾಡ್ತಾರೆ. ಪರ್ ಅವರ್ ಸುಮಾರು 500ರಿಂದ 1000 ರೂಪಾಯಿ ತನಕ ಆಗುತ್ತೆ. ವಾವ್, ಸಖತ್ತಾಗಿದೆ ವ್ಯೂ. ಇಲ್ಲಿ ಡೆಫಿನೆಟ್ ಆಗಿ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಬನ್ನಿ ಅಂತ. ಹಾಗೆ ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ಈಗ ಜಿಪ್ ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೇ ಸತಿ ಮಾಡಿದ್ರು ಅಷ್ಟೇ ಥ್ರಿಲ್ಲಿಂಗ್ ಆಗಿರುತ್ತೆ ಇದು. ಈ ಎಲ್ಲ ಮೌಂಟೇನ್ಸ್ ಮಧ್ಯೆ ಜಿಪ್ ಲೈನ್ ಮಾಡೋದು ಸಖತ್ ಮಜಾ ಇರುತ್ತೆ. 3, 2, 1, go! ನಮ್ಮ ಲಾಸ್ಟ್ ಸ್ಟಾಪು ಎಲಾದಲ್ಲಿ. ಬೆಳಗ್ಗೆ ಎಲ್ಲ ನೇಚರಲ್ಲಿ ಕಣ್ ತುಂಬಿಕೊಂಡು ಇವಾಗ ಪಾರ್ಟಿ ಮಾಡಬೇಕಂತ ಹೇಳಿದ್ರೆ ಈ ಡೌನ್ ಟೌನ್ ಏರಿಯಾಗೆ ಬರಬೇಕು. ಇಲ್ಲಿ ಸ್ಟ್ರೀಟ್ ಫುಲ್ಲು ಕೆಫೇಸ್ ಇದೆ. ಸಖತ್ ಹ್ಯಾಪನಿಂಗ್ ಆಗಿದೆ ಅಂತ ಹೇಳ್ಬೋದು. ಇನ್ನು ನೋಡಿರೋ ಎಲ್ಲ ಪ್ಲೇಸಸ್ಗೆ ಶ್ರೀಲಂಕಾದ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಹಲೋ,
ಈ ಪಾರ್ಟಿ ಮೋಡಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂದ್ಕೊಂಡಿದ್ದೀನಿ ಈ ಬ್ಯೂಟಿಫುಲ್ ಟೌನ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ. ಮತ್ತು ನಾನು ನಿಮಗೆ ಸಿಗ್ತೀನಿ ಶ್ರೀಲಂಕಾದ ಬೀಚ್ ಸೈಡಲ್ಲಿ. ಅಲ್ಲಿ ತನಕ